ಬೇರೆಯವರಿಗೆಲ್ಲ ಒಳ್ಳೇದೇ ಆಗತ್ತೆ, ನನ್ಗೆ ಮಾತ್ರ ಕೆಟ್ಟದ್ದಾಗ್ತಿದೆ ಅನ್ನೋ ಚಿಂತೇನಾ? ಯಾಕೆ ಅನ್ನೋದಕ್ಕೆ ಉತ್ತರ ಇಲ್ಲಿದೆ, ಕೊನೆ ತನಕ ಸ್ಕಿಪ್ ಮಾಡ್ದೆ ಕೇಳಿ. ಒಬ್ಬ ಹೆಂಗಸು ಸ್ವಾಮಿ ವಿವೇಕಾನಂದರ ಹತ್ರ ಬಂದ್ ಹೇಳ್ತಾಳೆ, ಸ್ವಾಮೀಜಿ, ಕೆಲ ದಿನದಿಂದ ನನ್ನ ಎಡಕಣ್ಣು ಮಿಡಿತಾ ಇದೆ. ಇದು ಕೆಟ್ಟದರ ಸೂಚನೆ ಇರಬೇಕು. ದಯವಿಟ್ಟು ಆ ಕೆಟ್ಟದ್ದು ಆಗದೆ ಇರೋಕೆ ಏನಾದ್ರೂ ದಾರಿ ಹೇಳಿ. ಅವಳ ಮಾತು ಕೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಮಾತೆ, ನನ್ನ ದೃಷ್ಟಿಲಿಂತೂ ಶುಭ ಅಶುಭ ಅಂತ ಏನೂ ಇಲ್ಲ. ಜೀವನ ಇದ್ರೆ ಅದ್ರಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಘಟನೆಗಳು ನಡೀತಾನೆ ಇರ್ತವೆ. ಜನ ಅದನ್ನೇ ತಮ್ಮ ತಮ್ಮ ಲೆಕ್ಕಾಚಾರದ ಪ್ರಕಾರ ಶುಭ, ಇಲ್ಲ ಅಶುಭ ಅಂತ ಅಂದುಕೊಳ್ಳುತ್ತಾರೆ. ಇದನ್ನ ಕೇಳ್ದ ಆ ಹೆಂಗಸು ಹೇಳ್ತಾಳೆ, ಆದ್ರೆ ಸ್ವಾಮೀಜಿ, ನಾನು ನಮ್ಮ ಪಕ್ಕದ ಮನೆಯವರನ್ನ ನೋಡಿದೀನಿ, ಅವರ ಮನೇಲಿ ಯಾವಾಗ್ಲೂ ಒಳ್ಳೇದೇ ಆಗ್ತಾ ಇರುತ್ತೆ, ಆದ್ರೆ ನನ್ನ ಮನೇಲಿ ದಿನ ಏನಾದ್ರೂ ಕೆಟ್ಟದ್ದು ನಡೀತಾನೇ ಇರುತ್ತೆ. ಅವಳ ಮಾತಿಗೆ ಸ್ವಾಮಿ ವಿವೇಕಾನಂದರು ನಗ್ತಾ ಹೇಳ್ತಾರೆ, ಮಾತೆ, ಶುಭ ಮತ್ತೆ ಅಶುಭ ಅನ್ನೋದು ಕೂಡ ಯೋಚನೆ ಮಾಡೋದ್ರಿಂದ ಬರೋದು. ಈ ಜಗತ್ತಿನಲ್ಲಿ ಕೇವಲ ಶುಭನೇ ಇರೋದು ಅಥವಾ ಕೇವಲ ಅಶುಭನೇ ಇರೋದು ಅಂತ ಏನೂ ಇಲ್ಲ. ಜೊತೆಗೆ ಒಬ್ರಿಗೆ ಶುಭ ಇರೋದು, ಇನ್ನೊಬ್ರಿಗೆ ಅಶುಭ ಆಗಿರಬಹುದು. ಇದೆಲ್ಲ ಪರಿಸ್ಥಿತಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದೆಂಗೆ ಸ್ವಾಮೀಜಿ, ಒಳ್ಳೆ ಟೈಮ್ ಅನ್ನೋದು ಯಾರಿಗಾದ್ರೂ ಕೆಟ್ಟದಾಗಿರೋಕೆ ಸಾಧ್ಯನಾ ಅಂತ ಆ ಹೆಂಗಸು ಕೇಳ್ತಾಳೆ. ಸ್ವಾಮೀಜಿ ಹೇಳ್ತಾರೆ, ಮಾತೆ, ಅನ್ಕೊಳ್ಳಿ, ಒಬ್ಬ ಕುಂಬಾರ ಮಡಿಕೆ ಮಾಡಿ ಒಣಗಾಕ್ಲಿಕ್ಕೆ ಇಟ್ಟಿದ್ದಾನೆ, ಅವನು ಬಿಸಿಲು ಜಾಸ್ತಿ ಇರ್ಲಿ ಅಂತ ಬಯಸ್ತಾ ಇರ್ತಾನೆ. ಇನ್ನೊಂದ್ ಕಡೆ ಒಬ್ಬ ರೈತ ಮಳೆ ಬರಲಿ ಅಂತ ಕಾಯ್ತಾ ಇರ್ತಾನೆ, ಯಾಕಂದ್ರೆ ಬೆಳೆ ಚೆನ್ನಾಗಿ ಬರ್ಬೇಕು ಅಂತ. ಹಿಂಗಾಗಿ ಬಿಸಿಲು ಮತ್ತೆ ಮಳೆ ಒಂದ್ ಕಡೆ ಇರೋರಿಗೆ ಒಳ್ಳೇದಾದ್ರೆ ಇನ್ನೊಂದ್ ಕಡೆ ಇರೋರಿಗೆ ಕೆಟ್ಟದ್ದು. ಅದಕ್ಕೆ ಮನುಷ್ಯ ಶುಭ ಅಶುಭ ಅಂತ ತಲೆ ಕೆಡಿಸಿಕೊಳ್ಳೋ ಬದಲು ತನ್ನ ಒಳ್ಳೊಳ್ಳೆ ಕೆಲಸಗಳ ಕಡೆ ಗಮನ ಕೊಡ್ಬೇಕು. ಹಂಗಾದ್ರೆ ಅವನು ತನ್ನ ಜೀವನನ ಸರಿಯಾಗಿ ನಡೆಸಿಕೊಂಡು ಹೋಗಬಹುದು. ಸ್ವಾಮಿ ವಿವೇಕಾನಂದರ ಮಾತು ಕೇಳಿಯ ಹೆಂಗಸು ಅವರಿಗೆ ಒಪ್ಪಿಗೆ ಕೊಟ್ಟು ಹೇಳ್ತಾಳೆ, ಸ್ವಾಮೀಜಿ, ನೀವ್ ಹೇಳಿದ್ದು ಕರೆಕ್ಟ್ ಇದೆ. ಇನ್ಮೇಲೆ ನಾನು ಬರೀ ನನ್ನ ಕೆಲಸದ ಕಡೆ ಮಾತ್ರ ಗಮನ ಕೊಡ್ತೀನಿ ಅಂದ್ಮೇಲೆ ಅವಳು ಅಲ್ಲಿಂದ ಹೊರಟು ಹೋಗ್ತಾಳೆ. ಸ್ನೇಹಿತರೆ, ನಿಮ್ಗೂ ಯಾಕೆ ಕೆಲವರಿಗೆ ಒಳ್ಳೇದೇ ಆಗ್ತಿದೆ ಅನ್ನೋದಕ್ಕೆ ಉತ್ತರ ಸಿಕ್ತು ಅನ್ಕೋತೀನಿ. ಇನ್ನೂ ಈ ರೀತಿಯ ಅನೇಕ ಪ್ರೇರಣಾದಾಯಕ ಸ್ಟೋರಿ ಮತ್ತೆ ರೋಚಕ ಕತೆ ಕೇಳೋದಕ್ಕೆ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ.